ಆರ್ಥಿಕ ಸಂಕಷ್ಟದಿಂದಲೇ ಇಹಲೋಕ ತ್ಯಜಿಸಿದ್ನ ಕೃಷಿ ಫ್ರೆಂಡ್ ವೈಶಾಖ ಆತ್ಮಹತ್ಯೆ ಕೇಸಲ್ಲಿ ಕೃಷಿ ತಾಪಂಡ ವಿಚಾರಣೆ ಕೂಡ ನಡೀತಾ ಇದೆ. ಅಸಹಜ ಸಾವು ಪ್ರಕರಣ ದಾಖಲಿಸಿ ತನಿಖೆ ಕೂಡ ನಡೆಸ್ತಾ ಇದ್ದಂತಹ ಕಾಕೆ ಇದೀಗ ಈ ಕೇಸ್ನಲ್ಲಿ ಮತ್ತೊಂದು ವಿಚಾರ. ಆರ್ಥಿಕ ಸಂಕಷ್ಟದಿಂದಲೇ ಇಹಲೋಕ ತ್ಯಜಿಸಿದ್ನ ಕೃಷಿ ಫ್ರೆಂಡ್ ವೈಶಾಖ ಆತ್ಮಹತ್ಯೆ ಕೇಸಲ್ಲಿ ಕೃಷಿ ತಾಪಂಡ ವಿಚಾರಣೆ ಕೂಡ ನಡೀತಾ ಇದೆ. ಈ ವಿಚಾರಣೆಯಲ್ಲಿ ಒಂದೊಂದೇ ಸತ್ಯಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು. ಅಸಹಜ ಸಾವು ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ದಂತ ಕಾಕಿ ಇದೀಗ ತನಿಖೆ ವೇಳೆ ನಟಿ ಕೃಷಿ ತಾಪಂಡರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ವೈಶಾಖ ಆರ್ಥಿಕ ಸಂಕಷ್ಟದಲ್ಲಿದ್ದ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಆರ್ಥಿಕ ಸಂಕಷ್ಟದಿಂದ ಖಿನ್ನತೆಗೆ ಒಳಗಾಗಿದ್ದ ವೈಶಾಖ್ ಸ್ನೇಹಿತನಿಗೆ ಆಗಾಗ ಹಣ ನೀಡುತ್ತಿದ್ದಂತ ನಟಿ ಕೃಷಿ ತಾಪಂಡ. ಆಗಾಗ 40,000 ರಿಂದ 50,000 ರೂಪಾಯಿ ಕೊಡ್ತಿದ್ದ ನಟಿ. ದಾಖಲೆಗಳನ್ನ ಪೊಲೀಸರಿಗೆ ತೋರಿಸಿರುವ ನಟಿ ಕೃಷಿ ತಾಪಂಡ. ಆರ್ಥಿಕ ಸಂಕಷ್ಟದಿಂದಲೇ ಇಹಲೋಕ ತ್ಯಜಿಸಿದ್ನ ಕೃಷಿ ಫ್ರೆಂಡ್ ವೈಶಾಖ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೃಷಿ ತಾಪಂಡ ಕೂಡ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ಸಾಕಷ್ಟು ಅಂದ್ರೆ ಏನು ಕೆದಕಿದಷ್ಟು ವಿಷಯಗಳು ಹೊರಗಡೆ ಬರ್ತಾ ಇರುವಂಥದ್ದು. ಯಾವ ಕಾರಣಕ್ಕೆ ವೈಶಾಖ ಆತ್ಮಹತ್ಯೆ ಆಯಿತು, ಈ ಸಾವಿನ ಹಿಂದೆ ಇರುವಂತಹ ಸತ್ಯ ಏನು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಕೃಷಿ ತಾಪಂಡ ವಿಚಾರಣೆ ಕೂಡ ನಡೀತಾ ಇದೆ. ಯಾಕಂದ್ರೆ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ತಾಪಂಡ ವಿಚಾರಣೆ ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಆದರೆ ಕೃಷಿ ತಾಪಂಡ ವಿಚಾರಣೆಯಲ್ಲಿ ಹೊರಬಿದ್ದಂಥ ಒಂದು ವಿಷಯ ಅಂತ ಅಂದರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಂಥ ವೈಶಾಖಿಗೆ ನಾನು 40,000 ರಿಂದ 50,000 ರೂಪಾಯಿ ಹಣ ಕೂಡ ಕೊಡ್ತಾ ಇದ್ದೆ ಅನ್ನುವಂಥ ವಿಷಯವನ್ನ ಕೃಷಿ ತಾಪಂಡ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಇನ್ನು ಅದರ ಜೊತೆಗೆ ದಾಖಲೆಗಳನ್ನು ಪೊಲೀಸರಿಗೆ ತೋರಿಸಿರುವಂಥ ಕೃಷಿ ತಾಪಂಡ ಇದ್ರ ಬಗ್ಗೆ ಮತ್ತಷ್ಟು ತನಿಖೆ ಕೂಡ ನಡೀಬೇಕು. ಇನ್ನು ಕೃಷಿಗೆ ಹಣ ಬೇಕಿಲ್ಲ, ನನಗೆ ಬೇಕಾಗಿದ್ದು ಪ್ರೀತಿ ಎನ್ನುವಂತಹ ವಿಚಾರಕ್ಕೆ ಕೃಷಿಗೆ ಹಣ ಬೇಕಿರಲಿಲ್ಲ, ನನಗೆ ಬೇಕಾಗಿದ್ದು ಪ್ರೀತಿ. ಗೆಳೆಯ ವೈಶಾಖ್ ಅಂತ್ಯಕ್ರಿಯೆ ನೋಡೋಕೆ ಆಗಲಿಲ್ಲ. ವೈಶಾಖ್ ಮನೆಯವರು ಅವಕಾಶ ಮಾಡಿಕೊಡ್ಲಿಲ್ಲ. ಕೃಷಿ ತಾಪಂಡ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಲಿಲ್ಲ. ನಾನು ದುಃಖವನ್ನ ಹೊತ್ತುಕೊಂಡು ಬದುಕುವುದಲ್ಲ, ದುಃಖದ ಜೊತೆಗೆ ಬದುಕುವುದನ್ನ ಕಲಿಯುತ್ತಿದ್ದೇನೆ ಅಂತ ಕೃಷಿ ತಾಪಂಡ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೃಷಿ ತಾಪಂಡ ಪೋಸ್ಟ್ ಒಂದನ್ನ ಹರಿಬಿಟ್ಟಿದ್ದಾರೆ. ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ, ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವು. ಗೆಳೆಯ ವೈಶಾಖ್ ಅಂತ್ಯಕ್ರಿಯೆ ನೋಡೋಕ್ಕೂ ಕೂಡ ನನಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಅವನಿಗೆ ಆರ್ಥಿಕ ಸಮಸ್ಯೆ ಇತ್ತು. ಆರ್ಥಿಕ ಸಮಸ್ಯೆ ಇದ್ದಾಗ ನಾನು ಹಣ ಕೂಡ ಕೊಟ್ಟಿದ್ದೆ, ಬಟ್ ನನಗೆ ಹಣ ಬೇಡ, ನನಗೆ ಪ್ರೀತಿ ಬೇಕಿತ್ತು. ಸೊ ಹೀಗಾಗಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಡೆಡ್ ಬಾಡಿಯನ್ನು ನೋಡೋಕ್ಕೂ ಕೂಡ ನನಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಕೃಷಿ ತಾಪಂಡ ಮನಸ್ಸಿನಲ್ಲಿ ಏನಿದೆ ಅಂತ ಕೂಡ ಕೇಳಿಲ್ಲ ವೈಶಾಖ್ ಮನೆಯವರು. ಇನ್ನು ದುಃಖದ ಜೊತೆಗೆ ಬದುಕುವುದು ಕಲಿತೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೃಷಿ ತಾಪಂಡ ಪೋಸ್ಟ್ ಒಂದನ್ನ ಹರಿಬಿಟ್ಟಿದ್ದಾರೆ. ಈಗಾಗಲೇ ಇನ್ನು ವೈಶಾಖ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನದ ಹುತ್ತಾ ಇರುವಂಥದ್ದು. ಏನಾಗಿತ್ತು, ಯಾವ ವಿಚಾರಕ್ಕೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಕೃಷಿ ತಾಪಂಡ ಜೊತೆ ಇದ್ದಂಥ ಒಂದಿಷ್ಟು ಫೋಟೋಸ್ಗಳಾಗಿರ್ಬೋದು, ಇನ್ನು ಅವರ ಇಬ್ಬರ ಕನ್ವರ್ಜೇಷನ್ಸ್ ಆಗಿರ್ಬೋದು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗಿತ್ತು. ಸೊ ಹೀಗಾಗಿ ಕೃಷಿ ತಾಪಂಡ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ವಿಷಯವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಕೃಷಿ ತಾಪಂಡ ಹೇಳ್ತಾ ಇರುವಂಥದ್ದು, ನನಗೆ ಹಣ ಬೇಕಾಗಿರಲಿಲ್ಲ, ನಾನು ಜಸ್ಟ್ ಸ್ನೇಹವನ್ನ ಮಾತ್ರ ಬಯಸ್ತಾ ಇದ್ದೆ, ಪ್ರೀತಿಯನ್ನ ಬಯಸ್ತಾ ಇದ್ದೆ. ಇನ್ನು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ನನಗೆ ಬಾಡಿಯನ್ನು ನೋಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಈ ರೀತಿಯಾಗಿ ಕೃಷಿ ತಾಪಂಡ ತನ್ನ ಮನಸ್ಸಿನಲ್ಲಿ ಏನಿದೆ ಅಂತಾನೂ ಕೂಡ ಕೇಳಿಲ್ಲ ಅವರ ಕುಟುಂಬಸ್ಥರು. ಈ ರೀತಿಯಾಗಿ ನಡೆದುಕೊಂಡ್ರು ಅಂತ ಕೃಷಿ ತಾಪಂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅದ್ರ ಜೊತೆಗೆ ಒಂದು ಪೋಸ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಒಂದನ್ನು ಹರಿಬಿಟ್ಟಿರುವಂಥದ್ದು. ದುಃಖದ ಜೊತೆಗೆ ಬದುಕುವುದನ್ನು ಕಲಿತಿದ್ದೇನೆ ಅನ್ನುವಂಥ ಒಂದು ಪೋಸ್ಟನ್ನು ಹರಿಬಿಟ್ಟಿದ್ದಾರೆ ಕೃಷಿ ತಾಪಂಡ. ಯಾಕಂದರೆ ಕೃಷಿ ತಾಪಂಡ ಇತ್ತೀಚೆಗೆ ಸಿನಿಮಾದಿಂದ ಅಂದರೆ ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಈಗ ಅವಕಾಶಗಳು ಒದಗಿ ಬಂದಿರಲಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಕೃಷಿ ತಾಪಂಡ
ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ವಿ, ರೀಲ್ಸ್ ಮಾಡೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ಗಳನ್ನ ಮಾಡುವಂಥದ್ದು, ಲಾಗ್ಸ್ಗಳನ್ನ ಮಾಡುವಂಥದ್ದು. ಸೊ ಈ ರೀತಿಯಾಗಿ ತಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಈ ಕೃಷಿ ತಾಪಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ವೈಶಾಖ ಆತ್ಮಹತ್ಯೆ ವಿಚಾರದಲ್ಲಿ ಕೃಷಿ ತಾಪಂಡ ವಿಚಾರಣೆ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಒಂದು ಪೋಸ್ಟನ್ನು ಕೂಡ ಹರಿಬಿಟ್ಟಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ನಟಿ ಕೃಷಿ ತಾಪಂಡ ಮನೆಯ ವೈಶಾಖ್ ಅವರ ಆತ್ಮಹತ್ಯೆಗೆ ವಿಚಾರಣೆ ಸಂಬಂಧಪಟ್ಟಂತೆ ಈಗಾಗಲೇ ಆಸಜ ಪ್ರಕರಣದ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು UDR ಪ್ರಕರಣದ ಪೊಲೀಸರು ಕೃಷಿ ನಟಿ ಕೃಷಿ ತಾಪಂಡ ಒಂದು ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಅಂದ್ರೆ ಅಲ್ಲಿ ಪ್ರಮುಖವಾಗಿ ವೈಶಿಕ್ ಇದರಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದ್ದ ಅನ್ನೋದು ಸಹ ಬೆಳಕಿಗೆ ಬಂದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ದಾಖಲೆಗಳನ್ನ ನಟಿ ಕೃಷಿ ಅವರು ಪೊಲೀಸರಿಗೆ ತೋರಿಸಿರುವಂತದ್ದು. ಯಾಕಂದ್ರೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಆತನಿಗೆ ಫೈನಾನ್ಷಿಯಲ್ ಡಿಪ್ರೆಷನ್ ಇತ್ತ ಅಥವಾ ಏನಾದ್ರು ಮೆಂಟಲಿ ಸ್ಟ್ರೆಸ್ ಇತ್ತ ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿರುವಂತದ್ದು. ಆ ಸಂದರ್ಭದಲ್ಲಿ ಆತನಿಗೆ ಒಂದಷ್ಟು ಆರ್ಥಿಕ ನಷ್ಟ ಹೊಂದಿದ್ದ ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಆಗಾಗ ನನ್ನ ಬಳಿಯೂ ಸಹ ಆತ ವೈಶಾಖ ಹಣವನ್ನ ಕೇಳುತ್ತಾ ಇದ್ದ. ಹಾಗಾಗಿ ನಾನು 40,000 ರಿಂದ 50,000 ರೂಪಾಯಿ ಅಷ್ಟು ಹಣವನ್ನ ನಾನು ಆತನಿಗೆ ಕೊಡ್ತಾ ಇದ್ದೆ ಅನ್ನೋದು ಪೊಲೀಸರ ಮುಂದೆ ಆಕೆ ಹೇಳಿರುವಂತದ್ದು. ಸದ್ಯಕ್ಕೆ ಈಗ UDR ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವನಿತಾ, ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್, ಕೃಷಿ ತಾಪಂಡ ಅಂದರೆ ವೈಶಾಖ ಮತ್ತು ಕೃಷಿ ತಾಪಂಡ ನಡುವೆ ಒಂದು ಒಳ್ಳೆ ಗೆಳೆತನ ಇತ್ತು ಅನ್ನುವಂತಹ ವಿಚಾರದಲ್ಲಿ ಇನ್ನು ವಿಚಾರ ನಡೀತಾ ಇದೆ. ಯಾಕೆ ಆತ್ಮಹತ್ಯೆ ಆಯಿತು, ಈ ಒಂದು ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗಿತ್ತು. ಇದರಿಂದನೇ ತನಿಖೆ ಕೂಡ ನಡೀತಾ ಇದೆ, ವಿಚಾರಣೆ ಕೂಡ ನಡೀತಾ ಇದೆ, ಕೃಷಿ ತಾಪಂಡ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಬಟ್ ಇದರಲ್ಲಿ ಇದೀಗ ಕೃಷಿ ತಾಪಂಡ ಕೂಡ ಒಂದು ಪೋಸ್ಟನ್ನು ಹರಿಬಿಟ್ಟಿರುವಂಥದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ.